ಹಾ ನಮಸ್ಕಾರ. ಗಂಗಾಧರ್. ನಮಸ್ತೆ ಸರ್. ಹೇಳಿ, ಎಚ್ ಡಿ ಗಂಗಾಧರ್, PFN ನಲ್ಲಿದ್ದ ಉದ್ಯೋಗಿ. ಹೇಳಿ ಗಂಗಾಧರ್. ಬಂದವರಿಗೆ ನಮಸ್ತೆ. ನಮಸ್ತೆ ಸರ್, ಇವಾಗ ಈ ವ್ಯಕ್ತಿತ್ವ ವಿಕಸನೆಗೆ ಸಂಬಂಧಪಟ್ಟ ಹಾಗೆ ಈಗ ನಾವು ಈಗಿನ ಈ ಜನರೇಷನ್ ಗಿಂತ ನಮ್ಮ ಮುಂದಿನ ಜನರೇಷನ್ ಅಂದ್ರೆ ನಮ್ಮ ಅಜ್ಜಂದಿರು ಅಥವಾ ಅವರ ಅಜ್ಜಂದಿರು ತೆಗೆದುಕೊಂಡಾಗ ಆ ಕಾಲದಲ್ಲಿ ಅವರಿಗೆ ಎಜುಕೇಶನ್ ಕಡಿಮೆ ಇದ್ರೂ ಕೂಡ ಅವರಲ್ಲಿ ವ್ಯಕ್ತಿತ್ವ ವಿಕಸನ ಅಂತ ಹೇಳುವಂತದ್ದು ತುಂಬಾ ಇತ್ತು. ಯಾಕೆಂದ್ರೆ ಸಮಾಜದಲ್ಲಿ ಒಳ್ಳೆ ಗೌರವ ಅವರಿಗೆ ಸಿಕ್ತಿತ್ತು. ಈಗ ಉದಾಹರಣೆ ಒಂದು ಗುರಿಕಾರ ಅಂತ ನಾವು ಹೇಳ್ತಾ ಇದ್ದೇವೆ ನೋಡಿ. ಆಗ ಅಂತಹ ಒಂದು ಸಂದರ್ಭದಲ್ಲಿ ಪೂಜೆ ಪುರಸ್ಕಾರ ಏನು ನಡಿಬೇಕಾದ್ರೆ ಅವರಿಗೆ ಒಂದು ಸಿಗುವಂತಹ ವ್ಯಕ್ತಿತ್ವ ಬೇರೆ ಇತ್ತು ಅದು. ಆದ್ರೆ ಈಗ ನಮ್ದು ಎಜುಕೇಶನ್ ಬಂದಾಗೆ ಈ ವ್ಯಕ್ತಿತ್ವ ವಿಕಸನ ಅಂತ ಹೇಳುವಂತದ್ದು ಒಂದು ಬದಿಗೆ ತಳ್ಳಲ್ಪಡ್ತದೆ. ಇದಕ್ಕೆ ಒಂದು ಸ್ವಾಭಿಮಾನದ ಕೊರತೆ ಅಥವಾ ಮನುಷ್ಯನ ಅಹಂ ಕಾರಣ ಅಂತ ಹೇಳುವಂತದ್ದು ನಮಗೆ ಬೇಕಿತ್ತು. ಅಂದ್ರೆ ಅವರ ಪ್ರಶ್ನೆ, ಹಿಂದಿನ ಕಾಲದಲ್ಲಿ ಎಜುಕೇಶನ್ ಕಮ್ಮಿ ಇದ್ರು ಅವರಲ್ಲಿ ವ್ಯಕ್ತಿ ವಿಕಸನ ಅಗತ್ಯ ಇರಲಿಲ್ಲ, ವ್ಯಕ್ತಿತ್ವ ಚೆನ್ನಾಗಿತ್ತು. ಈಗ ಎಜುಕೇಶನ್ ಹೆಚ್ಚಿಗಿದೆ, ಆದರೆ ಅವ್ರಿಗೆ ವ್ಯಕ್ತಿತ್ವ ವಿಕಸನದಲ್ಲಿ ಕೊರತೆ ಇದೆ ಅನ್ನೋ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಅವ್ರ ಪ್ರಶ್ನೆಯಲ್ಲಿ ಉತ್ತರ ಇದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಇರುವಂತಹ ಎಜುಕೇಶನ್ ವ್ಯಾಲ್ಯೂಸ್ ಈಗಿನ ಕಾಲದ ಎಜುಕೇಶನ್ ವ್ಯಾಲ್ಯೂಸ್ಗೆ ಬಹಳ ವ್ಯತ್ಯಾಸ ಆಗಿದೆ. ಹಾಗಾಗಿ ನಮ್ಮಲ್ಲಿ ಶಿಕ್ಷಣ ವೃತ್ತಿ ಅಂದ್ರೆ ಶಿಕ್ಷಣದಲ್ಲಿ ಅಂದ್ರೆ ಕಾಲೇಜ್ ಸ್ಕೂಲ್ನಲ್ಲಿ ಈ ಒಂದು ವ್ಯಕ್ತಿತ್ವಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು. ಈಗ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಎಲ್ಲ ಕಡೆ ಸಾಕಷ್ಟು ಯೋಚನೆ ಮಾಡ್ತಾರೆ, ಬಟ್ ಈಗ ಬೇಕಾಗೋ ರೀತಿಯಲ್ಲಿ ಕೊಡ್ತಾ ಇಲ್ಲ. ಅಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲೇ ಬದಲಾವಣೆ ಆಗಬೇಕು. ಅಲ್ಲಿ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬರೀ ಪಠ್ಯ ಪುಸ್ತಕಗಳ ಜೊತೆಗೆ ನಾವು ಜೀವನದಲ್ಲಿ ಹೇಗಿರಬೇಕು, ಏಕೆ ಇರಬೇಕು, ಮತ್ತೆ ನಮ್ಮ ಜೀವನದ ಮೌಲ್ಯಗಳ ಬಗ್ಗೆ ಚರ್ಚೆ ಆಗಬೇಕು. ಅದ್ರ ಬಗ್ಗೆ ಹೆಚ್ಚಿಗೆ ಅಲ್ಲಿ ಶಿಕ್ಷಣ ಪಡೆದಾಗ ಖಂಡಿತವಾಗಿ ನಮ್ಮ ಕ್ವಾಲಿಟಿ ಆಫ್